ಕಿಚ್ಚ ಸುದೀಪ್. ಹೌದು, ಆ ಒಂದು ಹೆಸರು ಕೇಳ್ತಾ ಇದ್ದಂಗೆ ನಮ್ಮ ಮನಸ್ಸಲ್ಲೆಲ್ಲ ಹಾಗೆ ಕಿಚ್ಚು ರೋಮಾಂಚನಗೊಳ್ಳುತ್ತೆ. ಹೆವಿ ಫ್ಯಾನಿಸಮ್ಸ್ ಎಲ್ಲ ಕೂಡ ನಮಗೂ ಕೂಡ ಇದೆ. ಕಿಚ್ಚ ಸುದೀಪ್ ಅವರು ಅಂತ ಹೇಳಿದ್ರೆ ಕಾಲೇಜಲ್ಲಿ ಬುಕ್ಕಲ್ಲಿ ಹಿಂದೆ ಕಿಚ್ಚ ಅಂತ ಎಲ್ಲ ಬರ್ಕೊಂಡು ಫುಲ್ಲು ಅವಾಗೆಲ್ಲ ಹೆವಿ ಸಖತ್ತಾಗಿ. ಇವಾಗಲೂ ಕಾಲೇಜಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ ನಾವು, ಬಟ್ ಓದ್ತಾ ಇರಬೇಕು, ಲೈಫಲ್ಲಿ ಯಾವಾಗಲೂ ಕಲಿತಾ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಏನಕ್ಕೆ ಇವತ್ತು ನಮ್ಮ ಕಿಚ್ಚ ಸುದೀಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಮ್ಯಾಕ್ಸ್ ಸಿನಿಮಾದ ಮೊದಲ ಹಾಡು ಅಲ್ಲಿ ಆಚೆ ಬಂದಿದೆ. ವಿಜಯ್ ಪ್ರಕಾಶ್ ಅವರ ವಾಯ್ಸಲ್ಲಿ ಅದ್ಭುತವಾಗಿದೆ. ಬಟ್ ಕಲಿಕೆ ಅಂತ ಬಂದಾಗ ಅಜನೀಶ್ ಲೋಕನಾಥ್ ಅವರು ಹೊಸದಾಗಿ ಕಲಿಕೆ ಮಾಡೋದ್ರಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ ಹೇಳ್ತೀನಿ. ಯಾಕೆಂದರೆ ಈ ಒಂದು ಕಲಿಕೆ ಸ್ವಲ್ಪ ಬೆರಕೆ ಆಗೋಗಿದೆ. ಎಕ್ಸಾಕ್ಟ್ಲಿ ಏನರದ್ದು ಬೆರಕೆ ಇದು? ಯಾವ ಥರ ಈ ಒಂದು ಸಾಂಗ್ ನಮಗೆ ಕೇಳಿಸ್ತಾ ಇದೆ? ಫಸ್ಟ್ ಫೀಲಲ್ಲಿ ನೋಡಿದ ತಕ್ಷಣ, ಈ ಒಂದು ಹಾಡನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಅಫ್ಕೋರ್ಸ್ ವಿ ಪಿ ಅವರ ಧ್ವನಿ ಅಂತೂ ಅದ್ಭುತವಾಗಿದೆ. ಬಟ್ ಅದನ್ನು ದಾಟಿ ಸ್ವಲ್ಪ ಯೋಚನೆ ಮಾಡಿ ಒಂಚೂರು ಕರೆಕ್ಟಾಗಿ ಕೇಳಿಸ್ಕೊಳ್ಳೋದಾದರೆ, ನಮ್ಮ ಮ್ಯಾಕ್ಸಲ್ಲಿರುವಂತಹ ಮೊದಲ ಹಾಡು ಈ ಟ್ಯೂನು, ಫಸ್ಟ್ ಮ್ಯಾಕ್ಸ್ನ ಹಾಡನ್ನು ಫಸ್ಟ್ ಕೇಳಿಸ್ಕೊಳ್ಳಿ ಯಾವ ಥರ ಇದೆ ಆ ಒಂದು ಪೀಸ್ ಅಂತ ಅಲ್ವಾ. ಈಗ ಇಮ್ಮಿಡಿಯೇಟ್ ಆಗಿ ಇದು ಎಲ್ಲಿಂದ ಬಂತು, ಇದರ ಉಗಮ ಸ್ಥಾನ ಅಥವಾ ಉಗಮ ಜಾಗ ಯಾವುದು ಅಂತ ಹೇಳೋದಾದ್ರೆ, ಎಕ್ಸಾಕ್ಟ್ಲಿ ನೀಚ ಸುಳ್ಳು ನಾಲಿಗೆ ಇದೆಯಲ್ಲ, ಕಿರಿಕ್ ಪಾರ್ಟಿಯಿಂದ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕೇನೆ ಅವರು ಮತ್ತೆ ತಿರ್ಗಾ ಒಂದು ರೀಇನ್ವೆಂಟ್ ಮಾಡಿದ್ದಾರೆ, ಅಥವಾ ಅದರಿಂದ ತುಂಬ ಜಾಸ್ತಿ ಇನ್ಸ್ಪೈರ್ ಆಗೋಗಿದ್ದಾರೆ ಅಂತೆಲ್ಲ ಹೇಳ್ಬೋದು. ಯಾಕೆ ಈ ಥರ ಒಂದು ದೊಡ್ಡ ಫೇಮಸ್ ಆಗಿ ಇದ್ದಂತಹ ಒಂದು ಕಲ್ಟ್ ಕ್ಲಾಸಿಕ್ ಹಾಡನ್ನು ಮತ್ತಿರ್ಗಾ ಅದು ಮ್ಯಾಕ್ಸ್ ಅಂತಹ ಒಂದು ದೊಡ್ಡ ಚಿತ್ರಕ್ಕೆ ಕೊಟ್ಟರು ಅಜ್ಜು ಅಂತ ಗೊತ್ತಿಲ್ಲ. ಸೊ ನೋಡಿ, ನಿಮಗೂ ಕೂಡ ಏನನ್ನಿಸ್ತು ಈ ಒಂದು ಸಾಂಗ್ ಬಗ್ಗೆ? ಮ್ಯಾಕ್ಸಿನ ಈ ಒಂದು ಸಾಂಗು ಎಷ್ಟು ಅಪ್ಗ್ರೇಡೆಡ್ ವರ್ಷನ್ ಆಫ್ ಕಿರಿಕ್ ಪಾರ್ಟಿಯ ನೀಚ ಸುಳ್ಳು ನಾಲಿಗೆ ಹಾಡು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ. ನಾನು ನಿಮ್ಮ ನವೀನ್ ಶೌರಿ, ಮತ್ತೆ ಇನ್ನೊಂದು ಶಾರ್ಟ್ಸಲ್ಲಿ ಸಿಗ್ತೀನಿ.